ನಮಸ್ಕಾರ ಸ್ನೇಹಿತರೆ 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ವ್ಯಕ್ತಿಯನ್ನು ನಿಮ್ಮೊಂದಿಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಯಾರಂದರೆ, ನಾವು ಚಿಕ್ಕಂದಿನಲ್ಲಿದ್ದೇವೆ ಕರಗಾವದಲ್ಲಿ 1ನೇದಿಂದ ಹಿಡ್ಕೊಂಡು 7th ಸ್ಟ್ಯಾಂಡರ್ಡ್ವರೆಗೆ ಅಲ್ಲೇ ಕಲಿತು ಅವರ ವಿದ್ಯಾರ್ಥಿ ಆಗಿ ಬೆಳೆದು ಬಂದು ಯಾರಂತ ಅನ್ನೋದು ನಿಮಗೂ ಗೊತ್ತಾಗ್ಬೋದು ಮೋಸ್ಟ್ಲಿ. ಅಂದರೆ ಸುಮಿತ್ರಾ ಕಾಶಿನಾಥ್ ರಾವಳ್ ಅಂತ. ಅಂದರೆ ನಾವು ಟೀಚರ್ ಅಕ್ಕ ಅಂತ ಭಾಳ ಒಡನಾಟದಿಂದ ಬೆಳೆದು ಬಂದಿದ್ದೆವು. 1978ರಲ್ಲಿ ಹೊಸದಾಗಿ ಅಪಾಯಿಂಟ್ಮೆಂಟಿಗೆ ಕರಗಾಂವ್ ಸ್ಕೂಲಿಗೆ ಬಂದಿದ್ದರು. 1978ರಿಂದ 1993ರವರೆಗೆ ಅಂದರೆ 14 ವರ್ಷಗಳ ಕಾಲ ಸುದೀರ್ಘ ಕರಗಾಂವದಲ್ಲೇ ಅಲ್ಲಿ ಸರ್ವಿಸ್ ಮಾಡಿ ಈಗ ರಿಟೈರ್ಮೆಂಟ್ ಜೀವನ ಜೀವಿಸ್ತಾ ಇದ್ದಾರೆ. ಅಲ್ಲಿ ಕರಗಾಂವದಲ್ಲಿ ಸರ್ವಿಸ್ ಮಾಡಿದ್ದು ಅವರ ಅನುಭವ ಇನ್ನು ಕೆಲವೊಂದು ನಿಮಿಷಗಳು ನಿಮ್ಮ ಜೊತೆಗೆ ಹಂಚ್ಕೋಬೇಕಂತ ಬಂದಿದ್ದೀವಿ. ಅವ್ರ ಜೊತೆಗೆ ಮಾತಾಡೋಣ. ನೋಡ್ತಾ ಇರಿ 24. ಅಕ್ಕ ನಮಸ್ಕಾರ ರೀ. ಅಕ್ಕಾರೆ ನಂಬರ್ ಆ್ಯಕ್ಚುಲಿ ನೀವು ನಮ್ಮ ಟೀಚರು ಅದು ಅಕ್ಕಾರೆ ಅಂತ ನೆನಪ ಇದು ಒಡನಾಟ ಹೀಗಾಗಿ ಹಾಗಾದ್ರೆ ಇವತ್ತು ನಾವು ನಿಮ್ಮ ಸಂದರ್ಶನ ಮಾಡೋ ಉದ್ದೇಶ ಏನಂದರೆ, ಈಗ 1978ರಲ್ಲಿ ಫಸ್ಟ್ ನೀವು ಕರಗಾಂವದಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಬಂದಿರಿ. ಅದರ ಬಗ್ಗೆ ನಮಗೂ ಸ್ವಲ್ಪ ನೀವು ಕರಗಾಂವದಲ್ಲಿ ಸೇವೆ ಮಾಡಿದ್ದು, ಕರಗಾಂವದಲ್ಲಿ ಅನುಭವ ನೀವು ಯಾವ ರೀತಿಯಾಗಿ ನಿಮಗೆ ನೆನಪುರುತ್ತೆ ಅದ್ರ ಬಗ್ಗೆ ನಮ್ಮ ಜನಕ್ಕೆ ಹೇಳಬೇಕಂತ ಅನಿಸ್ತೀವಿ. ಕರಗಾಂವ್ ನಮ್ಗೆ ಒಳ್ಳೆಯ ಊರನ್ನೇ ಇತ್ತು. ಅಲ್ಲಿ ಇದ್ದಂಥ ಜನ ಎಲ್ಲ ನಮ್ಮ ಒಂದು ಮಗಳು ಸರಿ ನೋಡ್ಕೊಂಡು ನಮ್ಗೆ ಯಾವುದೇ ತ್ರಾಸಿಲ್ಲ, ಏನಿಲ್ಲ, ಏನೂ ಕೊಟ್ಟಿಲ್ಲ. ಒಳ್ಳೆಯ ರೀತಿಯಿಂದಲೇ ನಮ್ಗೆ ಅಲ್ಲಿ 14 ತೆಗೆದೇವಿ. ಶಾಲೆಯಲ್ಲಿದ್ದ ಅಧ್ಯಾಪಕರು ಸಹಿತ ಎಲ್ಲ ನಮ್ಮನ್ನು ಒಂದು ಮಗಳ ಸರಿ ನೋಡ್ಕೊಂಡ್ರು. ಊರ ಜನನೂ ಹಾಗೆ ನಮ್ಗೆ ಪ್ರೋತ್ಸಾಹ ಕೊಟ್ಟಾರೆ. ಯಾರಿಗೆ ನಾವು ಅಲ್ಲಿ ಕೆಟ್ಟದ್ದು ಮಾಡಿಲ್ಲ, ಏನೂ ಇಲ್ಲ. ಎಲ್ಲರೂ ನನ್ನನ್ನು ಒಂದು ಮಗಳ ಸರಿ ನೋಡಿಕೊಂಡು ನನ್ನ ಜೀವನವನ್ನು ಪೂರ್ತಿ ನನಗೇನು ತ್ರಾಸ ಆಗಲ್ದಂಗೆ ನೋಡ್ಕೊಂಡಾರೆ. ಅಲ್ಲಿ ನನ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸಹಿತ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡು ತನ್ನ ಮನೆಯಲ್ಲೇ ನಾನು ಇಟ್ಟು ಸಾಕಿದರು. ಅದೇ ಈಗ ನಿಮಗೆ ಸಂದರ್ಶನ ತಗೊಳ್ತಾ ಇದ್ದ ತಮ್ಮನೇ ನನಗೆ ಅಕ್ಕ ತಮ್ಮ ಅವ್ರ ತಾಯಿ ನನಗೊಂದು ಹುಟ್ಟಿದ ತಾಯಿಗಿಂತ ಹೆಚ್ಚಿಗಳು. ನನ್ನನ್ನು ಮಗಳ ಸರಿ ನೋಡಿಕೊಂಡು ನನಗೆ ಒಳ್ಳೆ ಅನುಭವಗಳನ್ನು ಹೇಳಿ ನನಗೆ ಸಾಕಿದ್ರು. ತನ್ನ ಮನೆಯಾಗ ಇಟ್ಕೊಂಡು ನನ್ನ ರಿಟೈರ್ ಆಗೋರು ನನ್ನನ್ನು ಒಳ್ಳೆಯ ರೀತಿಯಿಂದ ನೋಡ್ಕೊಂಡು ಅವ್ರ ಮಕ್ಕಳು ಸಹಿತ ನನ್ನನ್ನು ಒಂದು ದೊಡ್ಡ ಅಕ್ಕ ಅಂತ ತಿಳ್ಕೊಂಡು ನನ್ನ ಜೋಡಿಸಲು ಒಳ್ಳೆಯ ರೀತಿಯಿಂದ ನನ್ನನ್ನು ಕಾಪಾಡಿದ್ರು. ನನಗೆ ಯಾವುದೇ ಥರದ ತ್ರಾಸಿಲ್ಲ, ಊರಲ್ಲಿ ಏನೂ ಇಲ್ಲ. 14 ವರ್ಷ ಹೋಯ್ತು, ನನಗೆ ಗೊತ್ತೇ ಇಲ್ಲ. ಅಲ್ಲಿದ್ದಂಥ ಪಾಟೀಲ್ ಜನರು ಸಹಿತ ನನ್ನನ್ನು ನನಗೆ ಅಲ್ಲಿ ನೌಕರಿ ಮಾಡ್ತಾಯಿದ್ರೆ ನಾವು ಟ್ರಾನ್ಸ್ಫರ್ ಆಗ್ತೇನಂತಂದರೆ DDPIಗೆ ಹೇಳ್ಕಸಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಿದ್ರು. ಅಂದರೆ ಎಷ್ಟು ಕರಗಾಂವದ ವಿಷಯ ಬಂದ ತಕ್ಷಣ ನೀವು ಯಾಕೋ ಭಾವುಕರಾಗಿಬಿಟ್ರಿ ನಮಗೆ. ಅಂದರೆ ಎಷ್ಟು ಕರಗಾಂವದ ಜೊತೆ ಎಷ್ಟು ನಿಮಗೆ ಒಡನಾಟ ಐತೆ ಅನ್ನೋದು, ಜನರ ಎಷ್ಟು ಪ್ರೀತಿ ಇತ್ತು ಅನ್ನೋದ್ರ ಬಗ್ಗೆ ನೀವು ಹೇಳೋದ್ರ ಗೊತ್ತಾಗ್ತದೆ. DT ಪಾಟೀಲ್ ಸರ್ ಸಹಿತ ನನಗೆ ಟ್ರಾನ್ಸ್ಫರ್ ಕೊಡ್ರಿ ಅಂದರೆ, ನೀ ಎಲ್ಲೆದ್ದು ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರು ಹೊಳ್ಳಿ ಮತ್ತು ನನ್ನ ಇದೇ ಊರಿಗೆ ನೀನು ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಿದ್ರು. ನಾನು ಟ್ರಾನ್ಸ್ಫರ್ ಆದ್ರೆ ಅವ್ರಿಗೆ ಕೇಳಿದೆ ನಾನು ಒಂದು ಕ್ಷಣನೂ ಅಲ್ಲಿ ನಿಲ್ಲದೆ ಬಂದೆ. ನಾನು ಬೆಳಗಾವಿ ಅದೇ ಅಲ್ಲಿ ಇದ್ದಂಥ ಹೆಡ್ ಮಾಸ್ಟರ್ ಆಗಲಿ, ಎಲ್ಲ ಸರ್ಗಳು ಆಗಲಿ, ನನ್ನನ್ನು ಒಂದು ಮಗಳ ಸರಿ ನೋಡ್ಕೊಂಡು ನನಗೆ ಒಳ್ಳೆಯ ರೀತಿಯಿಂದ ನನಗೆ ಅನುಭವವನ್ನು ಕೊಟ್ಟು ಕಳಿಸಿದ್ರು. ಅದರಲ್ಲಿ ಕೊರ್ವಿ ಸರ್ ಅನ್ನೋರು ನನಗೆ ಆಫೀಸದೆಲ್ಲ ಏನೇನು ಮಾಹಿತಿ ಐತೆಲ್ಲ ಅದನ್ನೆಲ್ಲ ನನ್ನ ಕಡೆಯಿಂದ ಮಾಡಿಸಿ ನನಗೆಲ್ಲ ಅನುಭವಗಳನ್ನು ಅವರು ತಿಳಿಸಿದರು. ಹಾಗೆ ಏನು ಅಪಾಯಿಂಟ್ಮೆಂಟ್ ಆಗಿ ಬಂದಿರಲಿಲ್ಲ ಮೇಡಮ್, ಅವಾಗ ಯಾವ ಹೆಡ್ ಮಾಸ್ಟರ್ ಇದ್ರು, ನಿಮ್ಮ ಸ್ಟಾಫ್ ಯಾವ ರೀತಿ? ಇಸ್ಮಾಯಿಲ್ ಸರ್ ಇದ್ರು. ಇಸ್ಮಾಯಿಲ್ ಸರ್ ಇದ್ರು ಹೆಡ್ ಮಾಸ್ಟರ್. ನಮ್ಗೆ ಅಲ್ಲಿ ಊರು ಅನ್ನೋದು ಗೊತ್ತಿರಲಿಲ್ಲ. ಬೇರೆ ಊರವರು ಬೆಳ್ಕೊಡಂತೆ ಅಲ್ಲಿ ಸರ್ ನನಗೆ ಆಫೀಸಲ್ಲಿ ಭೇಟಿಯಾಗಿ ರಾತ್ರಿ 10 ಗಂಟೆಗೆ ನನಗೆ ಕರ್ಕೊಂಡು ತಂದರೆ ಅವರು ಇಸ್ಮಾಯಿಲ್ ಸರ್ ಅಂತ ಇದ್ದರು. ಅವ್ರ ಮನೆಗೆ ನಮ್ಮ ತಂದಲ್ಲಿ ಬಿಟ್ಟರು. ಅವ್ರ ಹಿಂದುಗಡೆ ಒಂದು ರಾತ್ರಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ನನಗೆ ರೂಮ್ ಸಿಗುವವರೆಗೆ ಅಲ್ಲಿ ಪಾಟೀಲ್ ಸರ್ ಅಂತ ಇದ್ದವರು. ಆ ಪಾಟೀಲ್ ಸರ್ ಮನೆಯಲ್ಲಿ ನಾನು 15 ದಿವಸ ಇದ್ದೆ. ಆಮೇಲೆ ನನಗೆ ಒಂದು ಒಳ್ಳೆಯ ರೂಮ್ ನೋಡಿ ಕಳಿಸಿಂದ ನನ್ನಲ್ಲಿ ಇಟ್ಟರು. ನನಗೆ ಯಾವುದೇ ಥರದ ಅನಾನುಕೂಲತೆ ಆಗದಂಗೆ ನನ್ನ ನೋಡಿಕೊಂಡ್ರು. ಎಲ್ಲರೂ ನನಗೆ ಒಳ್ಳೆಯ ರೀತಿಯಿಂದ ನೋಡ್ಕೊಂಡ್ರು. ಆಮೇಲೆ ಇಸ್ಮಾಯಿಲ್ ಸರ್ ರಿಟೈರ್ ಆದಮೇಲೆ ಸಟಪ್ಗೋಳ್ ಸರ್ ಅಂತ ಇದ್ದರು. ಅವರು ಹೆಡ್ ಮಾಸ್ಟ್ರಾಗಿ ಬಂದರು. ಅಲ್ಲಿಂದ ನನಗೆ ಎಲ್ಲ ಜನ ಗಂಡು ಮಕ್ಕಳಿದ್ರೆ ನಾವು ಒಬ್ಬಳೇ ಹೆಣ್ಮಗಳು. ಆದರೆ ನನಗೆ ಯಾವ ಸರ್ ಆಗಲಿ, ಯಾರು ಊರವ್ರಾಗಲಿ ನನಗೆ ಯಾವುದೇ ಥರದ ತ್ರಾಸಗಳನ್ನು ಕೊಟ್ಟಿಲ್ಲ. ನನಗೆ ಒಳ್ಳೆಯ ರೀತಿಯಿಂದ ನೋಡಿಕೊಂಡ್ರು. ಇಷ್ಟೊಂದು ನೀವು ಭಾವುಕರಾದರೆ ಕರಗಾಂವ್ ಊರ ಬಗ್ಗೆ ಎಷ್ಟು ಹೆಮ್ಮೆ ಇರಬೇಕು. ರಿಟೈರ್ ಆಗ್ಬಿಟ್ಟು ನೀವು ಒಮ್ಮೆ ನೀವು ಕರಗಾಂವ್ಗೆ ಬಂದಿಲ್ಲ? ಇಲ್ಲ, ಬಂದಿದ್ದೆ. ನಾನು ರಿಟೈರ್ ಆಗ್ಬೇಕು ಒಂದು 2-3 ಸಲ ಕರಗಾಂವ್ಗೆ ಬಂದಿದ್ದೆ. ಬಂದು ಇದನ್ನು ಮಾಡಿಕೊಂಡೆ. ಅದ್ರ ಮೇಲೆ ನನಗೆ
ನನ್ನ ಜೊತೆ ಬರೋರು ಮಾಡೋರು ಯಾರೂ ಇಲ್ಲಾದ್ರು ನನಗೆ ಒಳ್ಳೆಯ ಸಂಪರ್ಕ ಇತ್ತು ಅಲ್ಲಿ. ಎಲ್ಲರೂ ಬಾಬಾ ಅಂತ ಹೇಳ್ತಿದ್ರು. ಆಮೇಲೆ ನನಗೆ ಮನೆಯಲ್ಲಿ ತಾಯಿನ ನೋಡ್ಕೋಬೇಕಾಗಿತ್ತು, ತಾಯಿ ವಜಾರಿ. ಹಿಂಗಾಗಿ ನನಗೆ ಅಲ್ಲಿ ಹೆಚ್ಚಿಗೆ ಬರಲಿಕ್ಕಾಗಲಿಲ್ಲ. ಆದ್ರೂ ಒಂದು 2-3 ಸಲ ಬಂದು ಎಲ್ಲರಿಗೂ ಭೇಟಿಯಾಗಿ ಹೋಗಿದ್ದೆ. ಗ್ರಾಮ ದೇವ ಅಂದರೆ ಶ್ರೀ ಬೀರೇಶ್ವರ. ನಮ್ಮ ಬೀರೇಶ್ವರ ಕೃಪಾ ಬಗ್ಗೆ ನಿಮಗೆ ಏನಂತೆ? ಬೀರ ದೇವ್ರು ಅಂದರೆ ನನಗೆ ಒಳ್ಳೆಯ ರೀತಿಯಿಂದ ನೋಡ್ಕೋತಿದ್ದವನು. ದೇವ್ರು ಅಂದರೆ ನಾನು ಭಾಳ ಭಕ್ತಿ. ದೇವ್ರ ಮೇಲೆ ನಾನು ಯಾವಾಗಲೂ ಭಕ್ತಿಯಿಂದ ನೋಡ್ಕೋತಿದ್ದೆ. ನಾನು ಅದು ದೇವರನ್ನು ಸದಾ ಇನ್ನೂ ಆದ್ರೂ ನಾನು ಅವನು ನೆನೆಸ್ಕೋತೀನಿ. ನಾವು ದೇವರಿಗೆ ಜಾತ್ರೆಗೂ 1-2 ಸಲ ಹೋಗಿದ್ದೆ. ಅದ್ರ ಮೇಲೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರೂ ನಾವು ದೇವರನ್ನು ಯಾವಾಗಲೂ ಮರೆಯೋದಿಲ್ಲ. ಒಳ್ಳೆಯ ದೇವರು, ಊರಿಗೂ ಒಳ್ಳೇದು ಮಾಡಿದಂಥ ಎಲ್ಲರಿಗೂ ಒಳ್ಳೇದು ಮಾಡಿದಂಥ ಬೀರಪ್ಪಜ್ಜನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬೀರಪ್ಪಜ್ಜನ ಪೂಜಾರಿಯರ ಮನೆಯಲ್ಲೇ ನಾನು ಉಳ್ಕೊಂಡು ನಾನು ರಿಟೈರ್ಮೆಂಟ್ ಆಗೋ ತನಕ ಅವ್ರು ನನ್ನ ಮಗಳ ಸರಿ ನೋಡಿಕೊಂಡ್ರು. ಸದ್ಯದಲ್ಲಿ ನಮ್ಮ ಕರಗಾಂವ ಹಳೆ ಸ್ಕೂಲ್ ಅಂತ ಈಗಂತೂ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಬಟ್ ನಾವು ಕಲ್ತಿದ್ದು ಹಳೆ ಸ್ಕೂಲ್ ಅಂತಲೇ ಅನಿಸ್ತದೆ. ಅದು ಈಗಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಮನದಾಳದ ಮಾತು? ಈಗಿನ ವಿದ್ಯಾರ್ಥಿಗಳ ಸಹಿತ ಅಲ್ಲಿ ಶಿಕ್ಷಣ ಕೊಡುವಂಥ ಶಿಕ್ಷಕರ ಕಡೆಯಿಂದ ಒಳ್ಳೆಯ ಪಾಠಗಳನ್ನು ಕಲಿತು, ಒಳ್ಳೆಯ ಗುಣಗಳನ್ನು ಕಲಿತು ಆ ಶಾಲೆಗೆ ಕೀರ್ತಿಯನ್ನು ತರಬೇಕಂತ ಹೇಳಿ ನನ್ನ ಅಭಿಪ್ರಾಯ. ಓಕೆ, ಇವರು ರವಳ ಟೀಚರ್ ಕಾಣ್ತಾ ಅಂತೀವಿ. ಸ್ನೇಹಿತರೆ, ಇವರು ಹೇಳೋ ಮಾತಿನಿಂದ ನನಗೆ ಕೂಡ ರೋಮಾಂಚನ ಆಯಿತು. ಯಾಕಂದರೆ ಇವರು ಇಸ್ಮಾಯಿಲ್ ಸರ್ ಹೆಡ್ ಮಾಸ್ಟರ್ ಇದ್ದಾಗ ಬಂದಿರಂದ್ರೆ ಅವಾಗ ನಾನು ಎಷ್ಟಂದರೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕು. ಅವಾಗ ಇಸ್ಮಾಯಿಲ್ ಸರ್ ನೆನಪು ಬಂದು ನನಗೊಂದು ಏನು ಗೊತ್ತಾ, ಇಸ್ಮಾಯಿಲ್ ಸರ್ ಇದ್ದಾಗ ನನಗೆ ಅವಾಗ ಊರಲ್ಲಿ ನಾಯಿ ಕಚ್ಚಿದ ವೇಳೆಯಲ್ಲಿ ಏನು ಗೊತ್ತಾ, ಅವರು ಎಲ್ಲಿ ತೋರಿಸೋಣ ಅಂತೇಳಿ ಅಲ್ಲಿ ಜನರವಾಗ ಜ್ಞಾಪಕ ಇರ್ತಕ್ಕಿಲ್ಲ. ನಾಯಿ ಕಚ್ಚಿದಂದ್ರೆ ಎಲ್ಲಿ ತೋರಿಸ್ಬೇಕಪ್ಪ, ಹಾಸ್ಪಿಟಲ್ ಇರೋಕ್ಕಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಇಸ್ಮಾಯಿಲ್ ಸರು ನಾನು ಕರ್ಕೊಂಡು ಅಲ್ಲಿ ಒಂದು ಮಠಕ್ಕೆ ಅಲ್ಲಿ ಸುತ್ತಕ್ಕೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಅಂದರೆ ಮಠ ಅಂದರೆ ಇಲ್ಲಿ ಕರಲಿ ಏನೇ ಕರಲಿ ಹಾವು ಕರಲಿ ಏನಾದರೂ ಅಲ್ಲಿ ಮಠ ಸುತ್ತರೆ ಒಳ್ಳೇದಾಗ್ತೈತಿ ಅಂತ ಭಾವನೆ ಇತ್ತು. ಅಂಥ ಟೈಮ್ಗೆ ಇಸ್ಮಾಯಿಲ್ ಸರ್ ಒಬ್ಬರು ನೀರು ತೊಗೊಂಡು ಬರತ್ತಿದ್ರು ಅಂತ ನಾನು ನೋಡಿ ನಮ್ಮ ಅಣ್ಣನಿಗೆ ಒಂದು ಸಜೆಷನ್ ಕೊಟ್ಟರು. ಇವ್ನು ಹೀಗಾಯಿತು, ಇವನು ಏನು ಮಾಡೋಕ್ಕೆ ಹೋಗೋದು, ಡೈರೆಕ್ಟ್ ಬೆಳಗಾವಿ ಸಿವಿಲ್ ಹಾಸ್ಪಿಟಲ್ಗೆ ಹೋಗಿರಿ, ಅಲ್ಲಿ ಒಳ್ಳೇದಾಗ್ತೈತೆ ಅಂದರು. ಈಗ ನನಗೆ ನೆನಪು ಬರ್ತೀವಿ ಸ್ನೇಹಿತರೆ, ಅವಾಗ ನಾನು 3rd ಸ್ಟ್ಯಾಂಡರ್ಡ್ ಅಥವಾ 2nd ಸ್ಟ್ಯಾಂಡರ್ಡ್ ಇರ್ಬೋದು. ಇಂಥ ಒಂದು ವಿಚಾರ ಬಂದು ನನಗೂ ಒಂದು ರೋಮಾಂಚನ ಇತ್ತು. ಇಂಥ ತಮಾಮ್ ನಮ್ಮ ಹಳೆ ಕನ್ನಡ ಪ್ರಾಥಮಿಕ ಶಾಲೆ ಕರಗಾಂವದ ನಮ್ಮ ಟೀಚರ್ ಅವರು ನಮ್ಮ ಮುಂದೆ ಕೂತಿದ್ದಾರೆ. ಅವ್ರ ಮನದಾಳದ ಮಾತು ಕೇಳಿ ನನಗೆ ಮಾತ್ರ ಭಾಳ ಖುಷಿ ಅನ್ನಿಸ್ತು. ನಿಮಗೂ ಖುಷಿ ಆಗಿರ್ಬೇಕಂತ ನಾನು ನಂಬ್ತೇನೆ. ಓಕೆ ಅಕ್ಕ, ಟೀಚರ್ ಶಗುಣರಿ. ಇವರು SK ರಾವಳ್, ಸುಮಿತ್ರಾ ಕಾಶಿನಾಥ್ ರಾವಳ್ ಅಂತ. ಇವರು ಫಸ್ಟ್ TCH ಅವಾಗ 30 ಜನ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿ ಕರಗಾಂವಕ್ಕೆ ಬಂದು ಸೇವೆಯನ್ನು ಸಲ್ಲಿಸಿದರು. 14 ವರ್ಷಗಳ ಕಾಲ 1978 1993ರವರೆಗೆ ಒಂದು ಉನ್ನತವಾದ ಸೇವೆ ಪಟ್ಟು ಕರಗಾಂವದ ಸುಖ ದುಃಖವನ್ನು ಸವೇರಿಸಿ ಇನ್ನೂವರೆಗೆ ಅವರು ಕರಗಾಂವ ಹೆಸರು ಕೇಳಿದ್ರೆ ಒಂದು ವಿಶೇಷನೇ ಅವರಿಗೆ ಭಾವುಕರಾಗಿಬಿಟ್ಟು ಒಮ್ಮೆಗೆ ಕೇಳಿದ ತಕ್ಷಣ. ಅಂದ್ರೆ ಅಷ್ಟೊಂದು ಕರಗಾಂವ ಊರಿನ ಜನರ ಜೊತೆಗೆ ಕರಗಾಂವ ಊರ ಕನ್ನಡ ಸ್ಕೂಲ್ ಬಗ್ಗೆ ನೋಡಿಲ್ಲ. ಅವರು ಹಳೆ ಟೀಚರ್ಗಳು ಎಲ್ಲರೂ ನೆನಪು ಮಾಡಿದ್ರು. ಅದೆಲ್ಲ ನೆನೆಸಿಕೊಂಡು ಒಂದು ವಿಶೇಷಣೆ ಆದ ದಿವಸಗಳೇ ಬೇರೆ ಇದ್ದು. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋವರೆಗೆ ವೇಟ್ ಮಾಡಿ ನೋಡ್ತಾ ಇರಿ 24. ನಮಸ್ಕಾರ.